Welcome back to Kali Indian Film Academy. Every great frame begins with a sketch. Want to capture your audience attention? Then start with a storyboard. ಹಾಗಿದ್ರೆ ಬನ್ನಿ ನೋಡೋಣ ಬೇಸಿಕ್ಸ್ ಆಫ್ ಸ್ಟೋರಿ ಬೋರ್ಡಿಂಗ್. ಆಕ್ಚುಲಿ ಸ್ಟೋರಿ ಬೋರ್ಡ್ ಅಂದ್ರೆ ಏನು, ಸ್ಟೋರಿ ಬೋರ್ಡ್ ನ ಬೆನಿಫಿಟ್ಸ್ ಏನು, ಹಾಗೂ ಸ್ಟೋರಿ ಬೋರ್ಡ್ ನ ಯಾವ ತರ ಕ್ರಿಯೇಟ್ ಮಾಡಬೇಕು, ಮತ್ತೆ ಎಷ್ಟು ತರಹದ ಸ್ಟೋರಿ ಬೋರ್ಡ್ ಗಳಿವೆ ಎಲ್ಲವನ್ನು ಈ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಸ್ಟೋರಿ ಬೋರ್ಡ್ ಅಂದ್ರೆ ಏನು? ಒಂದು ಚಿತ್ರವನ್ನು ಆರಂಭಿಸಲು ಮೊದಲು ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಕಟ್ಟಿಕೊಡಬೇಕು. ಆ ಕಲ್ಪನೆಗೆ ಆಕಾರ ನೀಡುವ ಪ್ರಥಮ ಹೆಜ್ಜೆ ಎಂದರೆ ಸ್ಟೋರಿ ಬೋರ್ಡ್. ಇದು ನಿಮ್ಮ ಕಥೆಯ ದೃಶ್ಯ ರಚನೆಗೆ ನಿಖರ ದಿಕ್ಕು ತೋರಿಸುತ್ತದೆ. ಸ್ಟೋರಿ ಬೋರ್ಡಿಂಗ್ ಎಂದರೆ ಚಿತ್ರಕಥೆಯು ಹೃದಯದಿಂದ ಕಣ್ಣಿಗೆ ಬರುವ ಪ್ರಕ್ರಿಯೆ. ಪ್ರತಿಯೊಂದು ದೃಶ್ಯದ ಪ್ರಮುಖ ಕ್ಷಣಗಳನ್ನು ಸಣ್ಣ ಚಿತ್ರಗಳ ಮೂಲಕ ಕ್ರಮಬದ್ಧವಾಗಿ ಪ್ರದರ್ಶಿಸುವುದು. ಇದರಿಂದ ನೀವು ನಿಮ್ಮ ಚಿತ್ರದ ಶ್ರೇಣಿಗೆ ಸ್ಪಷ್ಟತೆಯನ್ನು ಕೊಡಬಹುದು. ಸ್ಟೋರಿ ಬೋರ್ಡಿಂಗ್ ನ ಮಹತ್ವ. ಚಿತ್ರದ ಚಿತ್ರೀಕರಣದಲ್ಲಿ ಗೊಂದಲದ ಸನ್ನಿವೇಶಗಳು ಎಷ್ಟೋ ಉಂಟು, ಆದರೆ ಸ್ಟೋರಿ ಬೋರ್ಡ್ ಇದನ್ನು ತಡೆಗಟ್ಟಲು ಅತ್ಯಂತ ಪ್ರಭಾವಿ ಸಾಧನ. ಕ್ಯಾಮೆರಾ ಹೇಗೆ ಚಲಿಸಬೇಕು, ದೃಶ್ಯ ಎಲ್ಲಿ ನಡೆಯಬೇಕು, ಸಮಯ ಹೇಗೆ ಹಂಚಬೇಕು, ಈ ಎಲ್ಲವನ್ನು ನೀವು ಮುಂಚೆ ನಿರ್ಮಿಸಿ ನೆನಪಿನ ಬದಲಿಗೆ ಕಾಗದದಲ್ಲಿ ಇಡಬಹುದು. ಫಾಸ್ಟ್ ಚೆಕ್ ಲಿಸ್ಟ್ ನೋಡೋಣ ಬನ್ನಿ. ಉದ್ದೇಶ ನಿರ್ಧರಿಸಿ, ಹಾವಭಾವನ ದೃಶ್ಯವೇ ವಿಜುವಲ್ ಎಫೆಕ್ಟ್ ನ ದೃಷ್ಟಿಯಿಂದ ರೆಫರೆನ್ಸ್ ಗ್ಯಾದರ್ ಮಾಡಿ, ಸಿನಿಮಾ ಶಾಟ್ಗಳು ಮತ್ತು ಕಲರ್ ಪ್ಯಾಲೆಟ್ ಹಾಗೂ ಸ್ಟೈಲ್ ಇಮೇಜ್. ಫಾರ್ಮ್ಯಾಟ್ ಆಯ್ಕೆ ಮಾಡಿ, ಹ್ಯಾಂಡ್ ಸ್ಕೆಚ್ ಅಥವಾ ಡಿಜಿಟಲ್ ಅಥವಾ 3D. ಎಲ್ಲ ಶಾಟ್ ಗಳಿಗೆ ಟ್ಯಾಗ್ ಹಾಕಿ, ಲೆನ್ಸ್, ಮೂವ್ಮೆಂಟ್, ಎಫೆಕ್ಟ್. ವಾರ್ಷಿಕ ಮೀಟಿಂಗ್ ಗಳ ಮೂಲಕ ಪರಿಶೀಲಿಸಿ, ಶಾರ್ಟ್ ಲಿಸ್ಟಿಗೆ ಪರಿವರ್ತಿಸಿ, ಸೆಟ್ ನಲ್ಲಿ ನವೀಕರಿಸಿ. 10 ಪ್ರಕಾರಗಳ ಸ್ಟೋರಿ ಬೋರ್ಡ್ ಶೈಲಿಗಳು. ಮೊದಲನೆಯದು ಕ್ರಿಸ್ಟಲ್ ಕ್ಲಿಯರ್ ಪ್ರೀ ವಿಜುವಲೈಸೇಷನ್, ಅಂದರೆ ಸ್ಪಷ್ಟ ದೃಶ್ಯ ಕಲ್ಪನೆ. ಚಿತ್ರವನ್ನು ಚಿತ್ರೀಕರಣಕ್ಕೆ ಮುಂಚೆ ಮನದೃಶ್ಯವಾಗಿ ರೂಪಿಸಬಹುದು. ಸೆಟ್ನಲ್ಲಿ ಗೊಂದಲ ತಪ್ಪುತ್ತದೆ. ಉದಾಹರಣೆ, ಬಾಹುಬಲಿ ಯುದ್ಧದ ದೃಶ್ಯಗಳನ್ನು ಮುಂಚಿತವಾಗಿ ಸ್ಟೋರಿ ಬೋರ್ಡ್ ಮೂಲಕ ರೂಪಿಸಿದರು. ವಿಶೇಷ ಪರಿಣಾಮಗಳು ಮತ್ತು ಆಕ್ಷನ್ ದೃಶ್ಯಗಳಿಗೆ ನೆರವು. ವಿಎಫ್ಎಕ್ಸ್ ಮತ್ತು ಸ್ಟಂಟ್ ಗಳನ್ನು ಸುಗಮವಾಗಿ ಚಿತ್ರೀಕರಿಸಲು ಸ್ಟೋರಿ ಬೋರ್ಡ್ ಸಹಕಾರಿಯಾಗುತ್ತದೆ. ಉದಾಹರಣೆ, ವಿಕ್ರಾಂತ್ ರೋಣ ಕನ್ನಡ ಭಾವಚಿತ್ರ ಸಂಯೋಜನೆಗೆ ಸ್ಟೋರಿ ಬೋರ್ಡ್ ಬಳಕೆಯಾದುದು. ಮೂರನೆಯದ್ದು ಏಕೀಕೃತ ಸೃಜನಾತ್ಮಕ ಭಾಷೆ, ಅಂದರೆ ಯೂನಿಫೈಡ್ ಕ್ರಿಯೇಟಿವ್ ಲ್ಯಾಂಗ್ವೇಜ್. ಡೈರೆಕ್ಟರ್, ಕ್ಯಾಮರಾಮನ್, ಎಡಿಟರ್ ಎಲ್ಲರೂ ಸ್ಟೋರಿ ಬೋರ್ಡ್ ಮೂಲಕ ಒಂದೇ ದೃಷ್ಟಿಕೋನ ಹೊಂದುತ್ತಾರೆ. ಉದಾಹರಣೆ, ಶೇರ್ಷಾ ಹಿಂದಿ ಚಿತ್ರ. ಯುದ್ಧದ ಸನ್ನಿವೇಶಗಳಲ್ಲಿ ಸಮನ್ವಯಕ್ಕೆ ಸ್ಟೋರಿ ಬೋರ್ಡ್ ಬಳಕೆಯಾಯಿತು. ನಾಲ್ಕನೆಯದು ಬಜೆಟ್ ಮತ್ತು ವೇಳಾಪಟ್ಟಿ ರಕ್ಷಣಾ ಯಂತ್ರ, ಅಂದರೆ ಬಜೆಟ್ ಅಂಡ್ ಸ್ಕೆಡ್ಯೂಲ್ ಆರ್ಮರ್. ಹೆಚ್ಚುವರಿ ರೀಶೂಟ್ ಇಲ್ಲದೆ ಸಮಯ ಮತ್ತು ಹಣ ಉಳಿತಾಯವಾಗುತ್ತದೆ. ಉದಾಹರಣೆ, ಕೈದಿ ತಮಿಳು ಚಿತ್ರ. ರಾತ್ರಿ ದೃಶ್ಯಗಳನ್ನು ಸ್ಟೋರಿ ಬೋರ್ಡ್ ಮೂಲಕ ಕಡಿಮೆ ಸಮಯದಲ್ಲಿ ಪೂರ್ಣಗೊಳಿಸಿದರು. ಐದನೆಯದು ಕ್ಯಾಮೆರಾ ಚಲನೆ ಮತ್ತು ಶಾರ್ಟ್ ಕಂಪೋಸಿಷನ್. ಯಾವ ಕ್ಯಾಮೆರಾ ಕೋನ ಬೇಕು ಎಂಬುದು ಸ್ಟೋರಿ ಬೋರ್ಡ್ ನಿಂದ ಮುಂಚಿತವಾಗಿ ನಿರ್ಧರಿಸಬಹುದು. ಉದಾಹರಣೆ, ಲೂಸಿಯಾ ಕನ್ನಡ ನಿರಂತರ ದೃಶ್ಯ ಶೈಲಿಗೆ ಸ್ಟೋರಿ ಬೋರ್ಡ್ ಪ್ರಮುಖ ಪಾತ್ರ ವಹಿಸಿತು. ಆರನೆಯದು ಕಥೆಯ ಪ್ರಗತಿ ಮತ್ತು ರಚನೆಯ ಮಜಬೂತಿ. ಕಥಾನಕದ ವೇಗ, ಎಮೋಷನಲ್ ಬೀಟ್, ಎಡಿಟಿಂಗ್ ನಡಿಗೆ ಸ್ಟೋರಿ ಬೋರ್ಡ್ ಮೂಲಕ ಸಮತೋಲನ ಹೊಂದಬಹುದು. ಉದಾಹರಣೆಗೆ, ಪೀಕು ಹಿಂದಿ ಚಿತ್ರ ನಿಖರ ಭಾವನಾತ್ಮಕ ಕ್ಷಣಗಳಿಗೆ ಸ್ಟೋರಿ ಬೋರ್ಡ್ ಉಪಯೋಗಿಸಿದರು. ಏಳನೆಯದ್ದು ಮಾರುಕಟ್ಟೆ ಮತ್ತು ಹಣಕಾಸಿನ ಪಿಚ್ಚಿಂಗ್, ಅಂದರೆ ಚಿತ್ರದ ಸ್ಟೋರಿ ಬೋರ್ಡ್ ಹಂಚುವುದರಿಂದ ನಿರ್ಮಾಪಕರಿಗೆ ಪ್ರಭಾವ ಬೀರುತ್ತದೆ. ಉದಾಹರಣೆಗೆ, ಈಗ ಇನ್ವೆಸ್ಟರ್ಸ್ ಎದುರು ಸ್ಟೋರಿ ಬೋರ್ಡ್ ಸಹಾಯದಿಂದ ಕತೆ ವಿವರಿಸಿದರು. ಮುಂದಿನದ್ದು ಹೌ ಟು ಕ್ರಿಯೇಟ್ ಅ ಸ್ಟೋರಿ ಬೋರ್ಡ್, ಅಂದರೆ ಸ್ಟೋರಿ ಬೋರ್ಡ್ ಹೇಗೆ ಸೃಷ್ಟಿಸಬೇಕು. ಮೊದಲು ನಿಮ್ಮ ಚಿತ್ರಕಥೆಯನ್ನು ದೃಶ್ಯಗಳಲ್ಲಿ ವಿಭಜಿಸಿ. ಪ್ರತಿಯೊಂದು ದೃಶ್ಯದ ಮುಖ್ಯ ಅಂಶವನ್ನು ಗುರುತಿಸಿ. ನಂತರ ಆ ದೃಶ್ಯವನ್ನು ಸರಳ ಚಿತ್ರವಾಗಿ ಬಿಡಿಸಿ. ಅದರ ಜೊತೆಗೆ ಪಾತ್ರ ರಚನೆ, ಸಂಭಾಷಣೆ, ಕ್ಯಾಮೆರಾ ಚಲನೆ ಇತ್ಯಾದಿಗಳನ್ನು ಟಿಪ್ಪಣಿಯಾಗಿ ಸೇರಿಸಿ. ಪ್ರತಿಯೊಂದು ಚಿತ್ರವು ನಿಮ್ಮ ದೃಶ್ಯ ಕಲ್ಪನೆಗೆ ದಾರಿದೀಪವಾಗಬೇಕು. ಪ್ರಮುಖ ಸ್ಟೋರಿ ಬೋರ್ಡಿಂಗ್ ನ ಶೈಲಿಗಳು. ಮೊದಲನೆಯದು ಟ್ರೆಡಿಷನಲ್ ಸ್ಟೋರಿ ಬೋರ್ಡಿಂಗ್. ಇದು ಕೈಯಾರೆ ಬಿಡಿಸಿದ ಸ್ಟೋರಿ ಬೋರ್ಡ್. ಪ್ರತಿ ದೃಶ್ಯವನ್ನು ಸುಲಭವಾಗಿ ಚಿತ್ರೀಕರಣ ಮಾಡಿಸಲು ಸಹಾಯ ಮಾಡುತ್ತದೆ. ಉದಾಹರಣೆ, ಲೂಸಿಯಾ ಶಾರ್ಟ್ ಪ್ಲಾನಿಂಗ್ ನಲ್ಲಿ ಇದರ ಮಹತ್ವ ತುಂಬಾ. ಸೆಕೆಂಡ್ ಒನ್, ಥಂಬ್ನೇಲ್ ಸ್ಟೋರಿ ಬೋರ್ಡಿಂಗ್, ಅಂದರೆ ಸಣ್ಣ ಚಿತ್ರಗಳಲ್ಲಿ ತ್ವರಿತವಾಗಿ ಕಲ್ಪನೆ ಹಂಚಿಕೊಳ್ಳುವ ವಿಧಾನ. ಉದಾಹರಣೆ, ಸೂಪರ್ ಡಿಲಕ್ಸ್ ವಿಭಿನ್ನ ಕಥಾ ಶಾಖೆಗಳಿಗಾಗಿ ಉಪಯೋಗಿಸಲಾಗಿದೆ. ಥರ್ಡ್ ಒನ್ ಇಸ್ ಡಿಜಿಟಲ್ ಸ್ಟೋರಿ ಬೋರ್ಡಿಂಗ್, ಅಂದರೆ ಸಾಫ್ಟ್ವೇರ್ ಮೂಲಕ ತಯಾರಾಗುವ ಬೋರ್ಡ್ ವೆಬ್ ಸೀರೀಸ್ ಜಾಹೀರಾತುಗಳಿಗೆ ಹೆಚ್ಚು ಉಪಯುಕ್ತ. ಉದಾಹರಣೆ
ಸ್ಕ್ಯಾಮ್ 1992 ನಲ್ಲಿ ಬಂದಿರುವಂತ ಹಿಂದಿ ಚಲನಚಿತ್ರ. ಎಲ್ಲ ಶಾಟ್ಗಳು ಡಿಜಿಟಲ್ ಪ್ರಿವ್ಯೂ ಮೂಲಕ ರೂಪುಗೊಂಡಿದ್ದವು. ಫೋರ್ತ್ ಟೈಪ್ ಫೋಟೋಗ್ರಾಫಿಕ್ ಸ್ಟೋರಿ ಬೋರ್ಡಿಂಗ್ ಅಂದ್ರೆ ಸ್ಥಳದ ನೈಜ ಫೋಟೋಗಳನ್ನು ಬಳಸಿ ದೃಶ್ಯ ರೂಪಿಸುವ ವಿಧಾನ. ಉದಾಹರಣೆ ದಿಯಾ ಕನ್ನಡ ಭಾವನಾತ್ಮಕ ದೃಶ್ಯಗಳ ಶುದ್ಧತೆಗೆ ಸಹಾಯ ಮಾಡಿತು. ನೆಕ್ಸ್ಟ್ ಟೆಕ್ನಿಕಲ್ ಸ್ಟೋರಿ ಬೋರ್ಡಿಂಗ್ ಕ್ಯಾಮೆರಾ ಕೋನ, ಲೆನ್ಸ್, ಬೆಳಕು ಇತ್ಯಾದಿಗೆ ಸ್ಪಷ್ಟ ಮಾಹಿತಿ. ಛಾಯಾಗ್ರಹಣಕ್ಕೆ ಬೇಕಾದ ಬೋರ್ಡ್. ಉದಾಹರಣೆ ವಿಕ್ರಾಂತ್ ರೋಣ. ತಾಂತ್ರಿಕ ದೃಶ್ಯಗಳು ಸ್ಟೋರಿ ಬೋರ್ಡ್ ಮೂಲಕ ಪೂರ್ವ ಯೋಜನೆಯಾಯಿತು. ನೆಕ್ಸ್ಟ್ ಇಂಟರಾಕ್ಟಿವ್ ಆರ್ ಡೈನಮಿಕ್ ಸ್ಟೋರಿ ಬೋರ್ಡಿಂಗ್ ಅಂದ್ರೆ ಇದರಲ್ಲಿ ಕಥೆಯ ಅರಿವು ಪ್ರೇಕ್ಷಕರ ಆಯ್ಕೆ ಮೇಲೆ ನಡೆಯುತ್ತೆ. ಗೇಮ್ಗಳು ಅಥವಾ ವೆಬ್ ಸರಣಿಗಳಿಗೆ. ಉದಾಹರಣೆ ನವರಸ ತಮಿಳು. ಪ್ರತಿ ಎಪಿಸೋಡ್ ವಿಭಿನ್ನ ತಂತ್ರದೊಂದಿಗೆ ತಯಾರಿಸಲಾಯಿತು. ನೆಕ್ಸ್ಟ್ 3D ಸ್ಟೋರಿ ಬೋರ್ಡಿಂಗ್ ಅಂದರೆ 3D ಮಾದರಿಗಳ ಮೂಲಕ ಸಿದ್ಧಪಡಿಸಿದ ದೃಶ್ಯ. ಹೈ ಬಜೆಟ್ ಸಿನಿಮಾಗಳಿಗೆ ಮುಖ್ಯ. ಉದಾಹರಣೆ ರೋಬೋಟ್ 2 ತಮಿಳು VFX ದೃಶ್ಯಗಳ ಪೂರ್ವ ತಯಾರಿಗೆ ಉಪಯೋಗಿಸಲಾಯಿತು. ಫಿಫ್ತ್ ಒನ್ ಅನಿಮೆಟಿಕ್ ಸ್ಟೋರಿ ಬೋರ್ಡಿಂಗ್ ಅಂದರೆ ಸಂಯೋಜಿತ ಬೋರ್ಡ್ಗಳು ಸಮಯ, ಧ್ವನಿ ಮತ್ತು ಮುನ್ನೋಟದೊಂದಿಗೆ. ಉದಾಹರಣೆ ಬಾಹುಬಲಿ ತಮಿಳು ತೆಲುಗು ಯುದ್ಧದ ದೃಶ್ಯಗಳನ್ನು ಮೊದಲು ಅನಿಮೇಟಿಕ್ ರೂಪದಲ್ಲಿ ನಿರ್ಮಿಸಲಾಯಿತು. ನೆಕ್ಸ್ಟ್ ಸ್ಟೋರಿ ಬೋರ್ಡ್ ವಿತ್ ಡೈಲಾಗ್ ಅಂಡ್ ನೋಟ್ಸ್. ಇದು ಚಲನಚಿತ್ರ ಜೊತೆಗೆ ಸಂಭಾಷಣೆ ಮತ್ತು ಟಿಪ್ಪಣಿಗಳನ್ನು ಒಳಗೊಂಡಿರುತ್ತದೆ. ಉದಾಹರಣೆ ಪಿಕ್ಕು ಹಿಂದಿ ಚಲನಚಿತ್ರ. ನಯವಾದ ಭಾವನಾತ್ಮಕ ದೃಶ್ಯಗಳ ತಯಾರಿಗೆ ಇದು ಸೂಕ್ತ ವಿಧಾನ. ವರ್ಟಿಕಲ್ ಸ್ಟೋರಿ ಬೋರ್ಡಿಂಗ್ ನೆಕ್ಸ್ಟ್ ಮೊಬೈಲ್ನಲ್ಲಿರುವ ರೀಲ್ ವಿಡಿಯೋಗಳಿಗೆ ಅನುಗುಣವಾಗಿ ಲಂಬ ದೃಶ್ಯಗಳ ಶ್ರೇಣಿಯಾಗಿ ಬಿಡಿಸುವ ಬೋರ್ಡ್. ಉದಾಹರಣೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಕನ್ನಡ ಶಾರ್ಟ್ ಫಾರ್ಮ್ ವಿಡಿಯೋಸ್ಗಳಿಗೆ ಮೊಬೈಲ್ ಫಸ್ಟ್ ವಿಷನ್ ಅಳವಡಿಸಲು ಉಪಯೋಗಿಸಲಾಗುತ್ತದೆ. ಅಂತಿಮವಾಗಿ ಏನಂದ್ರೆ ಸ್ಟೋರಿ ಬೋರ್ಡ್ ಅಂದರೆ ಕೇವಲ ಅನಿಮೇಷನ್ ಅಥವಾ ದೊಡ್ಡ ಚಿತ್ರಗಳ ವಿಷಯವಲ್ಲ. ಅದು ನಿರ್ದೇಶಕನ ಮೊದಲ ಎಡಿಟ್, ಸಮಯದ ಮತ್ತು ಹಣದ ಲೆಕ್ಕಪತ್ರ ಮತ್ತು ತಂಡದೊಂದಿಗೆ ಸಂವಹನ ಮಾಡುವ ಸಾಧನವಾಗಿದೆ. ಇದಿಲ್ಲದೆ ನೀವು ಅಂಧಕಾರದಲ್ಲಿ ಶೂಟ್ ಮಾಡುತ್ತಿರುವಂತಾಗಿದೆ. Have you ever tried storyboarding? Then share yours. ಹೆಚ್ಚು ಇಂತಹ ಚಿತ್ರಕಲೆ ಪಾಠಗಳು ಮತ್ತು ಮಾರ್ಗದರ್ಶನಕ್ಕಾಗಿ ಕಲೆ ಇಂಡಿಯನ್ ಫಿಲ್ಮ್ ಅಕಾಡೆಮಿಯನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಲ್ಪನೆಗೆ ನೈಜ ರೂಪ ನೀಡಲು ನಾವು ಜೊತೆಯಾಗಿದ್ದೇವೆ.